ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ನಿರ್ವಹಣೆ ಇಲ್ಲದೆ ಅಲಕ್ಷ್ಯಕ್ಕೆ ಒಳಗಾಗಿ ಕಸ ಗಿಡ ಗಂಟಿಗಳು ಬೆಳೆದು ಹಾಳಾಗುವ ಹಂತ ತಲುಪಿದ್ದ ನಿಡಶೇಶಿ ಕೆರೆಯ ಉದ್ಯಾನವನವನ್ನು ಕೊರಟಗೆರೆ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಕುಷ್ಟಗಿ ಸಮಾನ ಮನಸ್ಕರ ಪರಿಸರ ಹಾಗೂ ಪಕ್ಷಿ ಪ್ರೇಮಿಗಳು ಕೈಗೊಂಡ ಸ್ವಚ್ಛತಾ ಕಾರ್ಯದಿಂದ ನಿಡಶೇಶಿ ಕೆರೆ ಉದ್ಯಾನವನಕ್ಕೆ ಮೆರುಗು ಬರುತ್ತಿದೆ. ಹೌದು ವೀಕ್ಷಕರೇ, ವಿದೇಶಿ ಹಕ್ಕಿಗಳ ತಾಣವಾದ ನಿಡಶೇಶಿ ಕೆರೆಯನ್ನು ಈ ಹಿಂದೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಪುನಶ್ಚೇತನಗೊಳಿಸಲಾಗಿತ್ತು. ಅಂದಿನ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ಪರಿಸರ ಹಾಗೂ ಪಕ್ಷಿ ಪ್ರೇಮಿಗಳು ಹಾಗೂ ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಕೆರೆ ದಡದ 4 ಎಕರೆ ಪ್ರದೇಶದಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರದಿಂದ ಸುಮಾರು 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದರು. 4 ಎಕರೆ ಜಾಗೆಯಲ್ಲಿ ಭೂಸೇನಾ ನಿಗಮದ ಅಧಿಕಾರಿಗಳು ಸುತ್ತಲೂ ತಡೆಗೋಡೆ ನಿರ್ಮಾಣ ಹಾಗೂ ಕೆರೆ ವೀಕ್ಷಣೆಗೆ ವ್ಯೂ ಪಾಯಿಂಟ್ ನಿರ್ಮಿಸಿದ್ದರು. ಒಳಾಂಗಣದಲ್ಲಿ ಬಿತ್ತನೆ ಮತ್ತು ರಾಶಿ ಮಾಡುವ ರೈತ ಮತ್ತು ರೈತ ಮಹಿಳೆ ಹಾಗೂ ಜೋಡೆತ್ತುಗಳು ಹಾಗೂ ಆಕಳು ಕರುವಿಗೆ ಹಾಲುಣಿಸುವ ಸಿಮೆಂಟಿನ ಸ್ತಬ್ಧ ಗೊಂಬೆಗಳನ್ನು ಮತ್ತು ಮಕ್ಕಳ ಆಟದ ಸಾಮಗ್ರಿಗಳನ್ನು ಇರಿಸಿ ಕೃಷಿ ಪ್ರಧಾನ ವನವನ್ನಾಗಿ ಒತ್ತು ನೀಡಲಾಯಿತು. ಜೊತೆಗೆ ಅಲ್ಲಿ ಬಯಲು ರಂಗಮಂದಿರ ನಿರ್ಮಿಸಲಾಯಿತು. ತರಹೇವಾರಿ ಹೂವಿನ ಗಿಡಗಳು, ಅಲಂಕಾರಿಕ ಗಿಡಗಳನ್ನು ಬೆಳೆಸಲಾಗಿತ್ತು. ವೀಕ್ಷಣೆಗೆ ಬರುವ ಸಾರ್ವಜನಿಕರಿಗೆ ಅಲ್ಲಲ್ಲಿ ಕೂಡಲು ಆಸನ ಮತ್ತು ನಡೆದಾಡಲು ಫೇವರ್ಸ್ ಜೋಡಣೆ ಸಹ ಮಾಡಲಾಗಿತ್ತು. ಶೌಚಾಲಯ ವ್ಯವಸ್ಥೆ ಕೂಡ ಇತ್ತು. ಕುಷ್ಟಗಿ ತಾಲೂಕಿನಲ್ಲಿಯೇ ದೊಡ್ಡದಾದ ಸಾರ್ವಜನಿಕ ಉದ್ಯಾನವನವಾಗಿ ರೂಪುಗೊಂಡು ಪ್ರವಾಸಿಗರನ್ನು ಸೆಳೆಯುವ ಜೊತೆಗೆ ನಗರ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಕುಟುಂಬಗಳು ಅಷ್ಟೇ ಅಲ್ಲದೆ ವಿವಿಧ ಶಾಲೆಗಳಿಂದ ಶಿಕ್ಷಕರು ವಿದ್ಯಾರ್ಥಿಗಳ ನೆಚ್ಚಿನ ತಾಣವಾಗಿ ನಿಡಶೇಶಿ ಕೆರೆ ಉದ್ಯಾನವನ ತಾಲೂಕಿನಲ್ಲಿ ಗಮನ ಸೆಳೆದಿತ್ತು. ಕೆಲ ತಿಂಗಳು ಭೂಸೇನಾ ನಿಗಮದ ಅಧಿಕಾರಿಗಳು ಸಿಬ್ಬಂದಿ ನಿಯೋಜಿಸಿ ಉದ್ಯಾನವನ ನಿರ್ವಹಣೆ ಮಾಡುತ್ತಿದ್ದರು. ತದನಂತರ ಉದ್ಯಾನವನವನ್ನು ಕೊರಟಗೆರೆ ಗ್ರಾಮ ಪಂಚಾಯಿತಿ ಸುಪರ್ದಿಗೆ ನೀಡಲಾಯಿತು. ಆದರೆ ಪಂಚಾಯಿತಿ ನಿರ್ವಹಣೆಗೆ ಆಸಕ್ತಿ ತೋರಲಿಲ್ಲ. ಸುಂದರವಾದ ಉದ್ಯಾನವನದಲ್ಲಿ ಕಾವಲುಗಾರರು ಇಲ್ಲದೆ ಅನೈತಿಕ ಚಟುವಟಿಕೆಗಳು ನಡೆಯಲು ಆರಂಭವಾದವು. ಸಂಸಾರಸ್ಥ ಕುಟುಂಬಗಳು, ಪ್ರವಾಸಿಗರು ಉದ್ಯಾನವನ ವೀಕ್ಷಣೆಗೆ ಹಿಂದೇಟು ಹಾಕಲಾರಂಭಿಸಿದರು. ಕಿಡಿಗೇಡಿಗಳು ಸಿಮೆಂಟ್ ಗೊಂಬೆಗಳಿಗೆ ಧಕ್ಕೆ ಮಾಡಿ ಕುರುಪುಗೊಳಿಸಿದರು. ಅಲಂಕಾರಿಕ ಗಿಡಗಳೊಂದಿಗೆ ಕಸಕಡ್ಡಿಗಳು ಬೆಳೆದು 2 ವರ್ಷಗಳಲ್ಲಿ ಉದ್ಯಾನವನ ಹಾಳಾಗಿ ಹಾಳು ಕೊಂಪೆಯಾಯಿತು. ಪರಿಸರ ಪ್ರೇಮಿಗಳು ಮತ್ತು ಪಕ್ಷಿ ಪ್ರಿಯರು ಉದ್ಯಾನವನವನ್ನು ಕಾಪಾಡುವಂತೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರು. ಮಾಧ್ಯಮಗಳಲ್ಲಿ ಸಹ ನಿರಂತರ ವರದಿಗಳು ಪ್ರಕಟವಾದವು. ನಂತರ ಪಕ್ಷಿ ಹಾಗೂ ಪರಿಸರ ಪ್ರೇಮಿಗಳ ಸಮಾನ ಮನಸ್ಕರ ತಂಡ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಜೊತೆಗೆ ಕೊರಟಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಉದ್ಯಾನವನ ರಕ್ಷಣೆ ಕುರಿತು ಚರ್ಚಿಸಿದ್ದರು. ಬಳಿಕ ಕೊರಟಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಉದ್ಯಾನವನ ರಕ್ಷಣೆ ಹೊಣೆ ಹೊತ್ತು ವನ ಪುನಶ್ಚೇತನಕ್ಕೆ ಮುಂದಾಗಿದೆ. ಅಲಕ್ಷ್ಯಕ್ಕೆ ಒಳಗಾಗಿದ್ದ ಉದ್ಯಾನವನವನ್ನು ಮತ್ತೆ ಮರುಜೀವ ಕೊಡಲು ಗ್ರಾಮ ಪಂಚಾಯಿತಿಯೊಂದಿಗೆ ಪರಿಸರ ಮತ್ತು ಪಕ್ಷಿ ಪ್ರೇಮಿಗಳು ಮುಂದಾಗಿರುವುದು ಜನ ಮೆಚ್ಚುಗೆಗೆ ಕಾರಣವಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೊರಟಗೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಶೈಲ್ ಪೊಲಿಸಿ ಅವರು, ನಿರ್ವಹಣೆಯ ಜವಾಬ್ದಾರಿ ಇಲ್ಲದೆ ನಿಡಶೇಶಿ ಕೆರೆ ಉದ್ಯಾನವನ ಅಂದಗೆಡಲು ಕಾರಣವಾಗಿತ್ತು. ಸದ್ಯ ಉದ್ಯಾನವನವನ್ನು ನಮ್ಮ ಸುಪರ್ದಿಗೆ ಪಡೆದುಕೊಂಡಿದ್ದೇವೆ. ಅಲ್ಲಿ ಒಬ್ಬ ಸಿಬ್ಬಂದಿ ನಿಯೋಜಿಸಿ ಉದ್ಯಾನವನ ರಕ್ಷಣೆ ನೀಡಲಾಗುತ್ತದೆ. ಬುಧವಾರದಿಂದ ಶನಿವಾರದವರೆಗೆ ಬೆಳಗಿನ ಸಮಯ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದೇವೆ. ನಮ್ಮ ಜೊತೆಗೆ ಪರಿಸರ ಪಕ್ಷಿ ಪ್ರೇಮಿಗಳು ಕೈ ಜೋಡಿಸಿದ್ದಾರೆ. ಉದ್ಯಾನವನ ವೀಕ್ಷಣೆಗೆ ಬರುವ ಯಾರಾದರೂ ಆಸಕ್ತ ದಾನಿಗಳು ಮುಂದಾದರೆ ಉದ್ಯಾನವನ ಇನ್ನಷ್ಟು ಸೌಂದರ್ಯಗೊಳಿಸುತ್ತೇವೆ ಎಂದರು. ಅದೇ ರೀತಿ ಕುಷ್ಟಗಿಯ ಪರಿಸರ ಹಾಗೂ ಪಕ್ಷಿ ಪ್ರೇಮಿಗಳು ಮಾತನಾಡಿ, ಕೆರೆ ಪುನಶ್ಚೇತನಕ್ಕೆ ಕೈ ಜೋಡಿಸಿದ್ದ ಸಮಾನ ಮನಸ್ಕರ ತಂಡ ಮತ್ತು ಪಕ್ಷಿ ಪರಿಸರ ಪ್ರಿಯರು ಕೊರಟಗೆರೆ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಬುಧವಾರದಿಂದ ಶನಿವಾರದವರೆಗೆ ಬೆಳಗಿನ ಜಾವ ನಿಡಶೇಶಿ ಕೆರೆಯ ಉದ್ಯಾನವನ್ನು ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದೇವೆ. ತಮ್ಮೊಂದಿಗೆ ಜನರು ಕೂಡ ಕೈ ಜೋಡಿಸಬೇಕು, ಸುಂದರ ಉದ್ಯಾನವನ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದ್ದು ಹೀಗೆ. ಎಲ್ರಿಗೂ ನಮಸ್ಕಾರ. ನಾನು ಪಾಂಡುರಂಗಾಶಿಟ್ ಮಾತಾಡ್ತಾ ಇರೋದು. ಇವತ್ತಿನ ದಿವಸ ಕೊರಟಗೆರೆ ಪಂಚಾಯಿತಿ ಹಾಗೂ ಕುಷ್ಟಗಿ ಪರಿಸರ ಪ್ರೇಮಿಗಳ ವತಿಯಿಂದ ನಿಡಶೇಶಿ ಉದ್ಯಾನವನದ ಸ್ವಚ್ಛತೆ ಕಾರ್ಯವನ್ನು ಪ್ರಾರಂಭಗೊಳಿಸಿದ್ದೇವೆ. ಇದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಕೂಡ ಇಂಪಾರ್ಟೆಂಟ್. ಅಲ್ಲಿ ಸ್ವಚ್ಛತೆ ಬಗ್ಗೆ ಮತ್ತು ಗಿಡಗಳನ್ನು ಕೀಳದೆ ಅವುಗಳಿಂದ ಸಂರಕ್ಷಣೆ ಬಗ್ಗೆ
ಇಡೀ ಸಾರ್ವಜನಿಕರು ಕೂಡ ಹೆಚ್ಚಿನ ಆಸಕ್ತಿ ತಗೊಂಡು ಆ ಉದ್ಯಾನವನ್ನು ಒಂದು ಅತ್ಯುತ್ತಮವಾದ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿ ಒಂದು ನಮ್ಮ ಪ್ರಕೃತಿಯ ವೈವಿಧ್ಯತೆಯ ಸ್ಥಳವನ್ನು ಮಾಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಪರಿಸರ ಪ್ರೇಮಿಗಳಲ್ಲಿ ವಂದನೆಗಳು. ನಿಡ್ಶೇಶಿ ಕೆರೆ ನಮಗೆ ನಮ್ಮ ಕುಷ್ಟಗಿ ಭಾಗಕ್ಕೆ ವರದಾನವಾಗಿದೆ. ಯಾಕಂದ್ರೆ ಅದರ ಫಲವನ್ನು ನಾವು ಉಣ್ತಾ ಇದ್ದೇವೆ. ಇವತ್ತು ಕುಷ್ಟಗಿ ನೀರಿನ ಬರ ಅನ್ನೋದು ತಪ್ಪಿಸಿದ್ದು ಆ ನಿಡ್ಶೇಶಿ ಕೆರೆ. ಎಲ್ಲ ಸಾರ್ವಜನಿಕರ ಸಹಯೋಗದೊಂದಿಗೆ ಏನೊಂದು ಒಳ್ಳೆ ಕಾರ್ಯ ಮಾಡಿದ್ವಿ, ಎಲ್ಲ ಸಾರ್ವಜನಿಕರ ಬೆಂಬಲದೊಂದಿಗೆ ಬಹಳ ಅಭೂತಪೂರ್ವವಾದ ಕಾರ್ಯ ಅವತ್ತು ನಡೀತು. ಅದಾದ ನಂತರ ಅಲ್ಲಿ ಪಕ್ಕದಲ್ಲಿ ಒಂದು ಉದ್ಯಾನವನವನ್ನು ಕೂಡ ಸರ್ಕಾರದ ಸಹಯೋಗದೊಂದಿಗೆ ಮಾಡಿದ್ವಿ. ಬಹಳ ಚೆಂದಾಗಿತ್ತು ಉದ್ಯಾನವನ. ಆದರೆ ಇತ್ತಿತ್ತಲಾಗಿ ಅದರ ನಿರ್ವಹಣೆ ಇಲ್ಲದೆ, ಮೇಂಟೆನೆನ್ಸ್ ಇಲ್ಲದೆ ಅದು ಹಾಳು ಬಿದ್ದ ಕೊಂಪೆ ಅಂತಾಗಿದೆ. ಅಲ್ಲಿರ್ತಕ್ಕಂಥ ಆಕಳುಗಳು, ಮೂರ್ತಿಗಳು ಬಾಲ ಮುರಿದಿವೆ, ಕೈಕಾಲುಗಳು ಮುರಿದಿವೆ. ಹೀಗೆಲ್ಲ ಅದು ಅವಸ್ಥೆ ಗೂಡಾಗಿದೆ. ಹೀಗಾಗಿ ಅದನ್ನ ಸರಿಪಡಿಸೋ ದೃಷ್ಟಿಯಿಂದ ಎಲ್ಲ ಸಮಾನ ಮನಸ್ಕರು ವಿಚಾರ ಮಾಡಿದಾಗ ಜೊತೆಗೆ ಕೊರಟಗೆರೆ ಗ್ರಾಮ ಪಂಚಾಯತಿ ಅವರು ಕೂಡ ನಮ್ಮ ಜೋಡಿ ಕೈ ಜೋಡಿಸಿ ಅದನ್ನ ಉದ್ಯಾನವನ್ನ ನಿರ್ವಹಣೆ ಮಾಡೋಣ, ಸ್ವಚ್ಛತೆ ಕಾರ್ಯವನ್ನು ಕೈಗೊಳ್ಳೋಣ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ನಾವು ಸಮಾನ ಮನಸ್ಸಿನ ಗೆಳೆಯರೆಲ್ಲ ಸೇರಿ ನಿಡ್ಶೇಶಿ ಉದ್ಯಾನವನಕ್ಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ವಿ. ಇನ್ನೂ ಸಾರ್ವಜನಿಕರು ಅದರ ಸಹಯೋಗದಿಂದ ಬಹಳ ಕೆಲಸ, ಒಂದು ವಾರಗಟ್ಟಲೆ ಮಾಡುವಷ್ಟು ಸ್ವಚ್ಛತಾ ಕಾರ್ಯ ಇದೆ. ಯಾಕಂದ್ರೆ ಹೋಗಿ ಬರ್ತಾ ಪ್ರಯಾಣಿಕರೆಲ್ಲ ಅಲ್ಲೇ ಊಟ ಮಾಡಿ ಊಟದ ತಟ್ಟೆಗಳನ್ನ ಎಲ್ಲಿ ಬೇಕಲ್ಲಿ ಬೀಸಾಕಿದ್ದಾರೆ, ನೀರಿನ ಬಾಟ್ಲಿಗಳನ್ನ ಬೀಸಾಕಿದ್ದಾರೆ, ಪ್ಲಾಸ್ಟಿಕ್ ಅನ್ನು ಬೀಸಾಕಿದ್ದಾರೆ, ಬಹಳ ಗಲೀಜ್ ಮಾಡಿಬಿಟ್ಟಿದ್ದಾರೆ. ಅದನ್ನೆಲ್ಲ ಸಾರ್ವಜನಿಕರು ಸಹಯೋಗದಿಂದ ಮಾಡಬೇಕಾಗಿದೆ. ಜೊತೆಗೆ ಕೊರಟಗೆರೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದು ಬಹಳ ವಿಶೇಷ. ಅವರು ತಮ್ಮ ಕಸದ ವಾಹನ ಮತ್ತು ಸಿಬ್ಬಂದಿ ಸಲಕರಣೆಗಳೊಂದಿಗೆ ಬಂದು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹೀಗಾಗಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಒಂದು ಶನಿವಾರದವರೆಗೆ ಒಂದೊಂದು 4 ದಿವಸ ಅಲ್ಲಿ ನಾವು ಕೆರೆ ಉದ್ಯಾನವನನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸಾರ್ವಜನಿಕರು ಯಾರಾದರೂ ಬಂದು ಮುಕ್ತ ಮನಸ್ಸಿಂದ ಬಂದು ಭಾಗವಹಿಸಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಬೆಳಗ್ಗೆ 6:30ರಿಂದ 8ರವರೆಗೆ ನಮ್ಮ ಸ್ವಚ್ಛತಾ ಕಾರ್ಯ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಒಂದು ಪರಿಸರಕ್ಕೆ ಕೊಡುಗೆ ಕೊಡೋಣ ಅಂತ ಹೇಳಿ ಹೇಳಲಿಕ್ಕೆ ಬಯಸಿದ್ದೇನೆ. ನಮಸ್ಕಾರ.